ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗೇನೋ ಒಂದು ರೀತಿಯ ಹೊಸ ರಾಜಕೀಯ ಡೆವಲಪ್ಮೆಂಟ್ ಕಳೆದ ಒಂದು 8 ದಿನದಲ್ಲೇ, ಒಂದು ವಾರ 15 ದಿನಗಳಲ್ಲಿ ಭಾಳಷ್ಟು ಬದಲಾವಣೆ ಆಗೋಗ್ಬಿಟ್ಟು ಮೋಸ್ಟ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಕ್ಕಿಲ್ಲ ಅಂತ ವಿಚಾರ ಮಾಡಿದವರಿಗೆ ಕೊಟ್ಟು ಮುಗಿದು ಹೋಯಿತು. ಹೊಸ ಸರ್ಕಾರವು ಬಂತು. ಈ ಹೊಸ ಪ್ರಶ್ನೆ ಹೇಳ್ತಾ ಇದೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಸಿದ್ದರಾಮಯ್ಯ ಮತ್ತು ಸತೀಶ್ ಅವರು ಪೂರ್ವ ಪಶ್ಚಿಮ ಮುಖ ಮಾಡಿದ್ರಿಂದಾಗೆ ಸಹಜವಾಗಿನ ಅಹಿಂದದ ಅಥವಾ ಸಂಘಟನೆಯ ಗತಿ ಏನು ಅಂತೇಳಿ ಈಗ ಹಲವು ಮಂದಿ ಇದ್ದಾರೆ. ಸತೀಶ್ ಅವರು ಇಲ್ಲ ಅದ್ರ ಜೊತೆ ನಾವು ಹಿಡ್ಕೊಂಡು ಹೋಗ್ತೀವಿ, ಅಹಿಂದ ಮೂಮೆಂಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಅಹಿಂದದ ಈ ಒಂದು ಸಂಘಟನೆಯಿಂದಾಗಿ ಇಬ್ಬರು ಸಾಕಷ್ಟು ಈ ಒಂದು ರಾಜಕೀಯ ಲಾಭ ಪಡೆದಿದ್ದೇನು ಸುಳ್ಳೂ ಅಲ್ಲ. ಆದರೆ ಈಗ ಈ ಒಂದು ಅಹಿಂದ ಜನ ಅಥವಾ ಹಿಂದುಳಿದ, ದಲಿತ, ಆದಿವಾಸಿ, ಮೈನಾರಿಟಿ ಈ ಒಂದು ಮೂಮೆಂಟನ್ನು ಮಾಡ್ಕೊಂಡಿದ್ರು. ಇದರ ಮುಂದಿನ ಭವಿಷ್ಯ ಏನು ಅಂತ ಇಲ್ಲಿವರೆಗೆ ಸತೀಶ್ ಅವರು ಹೇಳೋದನ್ನು ಬಿಟ್ಟರೆ ಸಿದ್ದರಾಮಯ್ಯನ ಮಾತ್ರ ಮೌನ ಆಗಿಬಿಟ್ಟಿದ್ದಾರೆ. ತಾವಾಯಿತು, ತಮ್ಮಷ್ಟು ಉಳಿದಿದ್ದಾಯಿತು ಅಂತೇಳಿ. ಈಗಂತೂ ಕೆಲವೊಂದಿಷ್ಟು ಸರಳವಾಗಿ ಒಂದಿಷ್ಟು ವಿಶ್ಲೇಷಣೆ ಬರ್ತಾ ಇದ್ದಾವ. ಸಿದ್ದರಾಮಯ್ಯರ ವಿರೋಧವಾಗಿ ಕೆಲವೊಂದಿಷ್ಟು ಹಿರಿಯ ಸಚಿವರು ಒಂದಿಷ್ಟು ಏನಪ್ಪ ಗೊಂದಲ ಮೂಡಿಸುವಂಥ ಒಂದು ವ್ಯವಹಾರಗಳನ್ನು ಮಾಡೋದರಿಂದಾಗಿ ಅವರು ವಿರುದ್ಧವಾಗಿ ಇದ್ದಾರಾ ಅನ್ನೋಂಥ ಪ್ರಶ್ನೆ ಜೊತೆಗೆ ಸಹಜವಾಗಿ ಎಲ್ಲರೂ ಪ್ರಶ್ನೆ ಮಾಡುವಂಥದ್ದು ಏನಪ್ಪ ಅಂತಂದರೆ, ಇದ್ರ ಹಿಂದೆ ಸಿದ್ದರಾಮಯ್ಯ ಆಟ ಆಡಿಸ್ತಾ ಇದ್ದಾರಾ, DK ಅವ್ರಿಗೆ ಒಂದು ಮಾನಸಿಕ ನೆಮ್ಮದಿ ಸಿಗದಂಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತು ಬರ್ತಾ ಇದ್ದಾರೆ. ನೋಡ್ರಿ, ಸಾರ್ವಜನಿಕ ಜೀವನದಲ್ಲಿದ್ದಾಗ ಸಹಜವಾಗಿ ಮಾತು ಕತೆ, ಆರೋಪ ಪ್ರತ್ಯಾರೋಪ ಬರೋದು ಸಹಜದ. ಆದ್ರೆ ಇವೆಲ್ಲದ ನಡಕ ಅಹಿಂದ ಮೂಮೆಂಟ ಇದು ಯಾವ ರೀತಿಯಾಗಿ ಮುಂದುವರಿಬಹುದು ಅಂತೇಳಿ. ಯಾಕಂದರೆ ಇದರ ಮೂಲ ದ್ರವ್ಯ ಅಥವಾ ಮೂಲ ಶಕ್ತಿ ಇವರಲ್ಲಿ ಸಿದ್ದರಾಮಯ್ಯನವರಲ್ಲಿ.